ನಮಸ್ತೆ ಸ್ನೇಹಿತರೆ. ಆಷಾಢ ಮಾಸದ ಮಹಾತ್ಮೆ, ಮೂರನೆಯ ಅಧ್ಯಾಯ, ತಾಪಿಸ್ನಾನ ಮಹಿಮೆ, ಭಾಗ 1. ಈಶ್ವರನು ಸ್ಕಂದನನ್ನು ಕುರಿತು ಹೇಳುತ್ತಾನೆ. ಹಿಂದೆ ಸತ್ಕುಲೋತ್ಪನ್ನರಾದ ಇಬ್ಬರು ಬ್ರಾಹ್ಮಣರಿದ್ದರು. ಪಶುಕ್ರೀತ ಮತ್ತು ಕರಕೀರ್ತ ಎಂಬ ಹೆಸರಿನಿಂದ ಪ್ರಸಿದ್ಧರಾದ ಅವರಿಬ್ಬರು ಸಣ್ಣ ವಯಸ್ಸಿನಲ್ಲಿ ಪರಸ್ಪರ ಬಹಳ ಪ್ರೀತಿಸುತ್ತಿದ್ದರು. ಆ ಪ್ರೀತಿಯು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ನಡೆಯಿತು. ಇಬ್ಬರ ಶೀಲ, ವ್ಯಸನಗಳು ಹಾಗೂ ಸ್ವಭಾವವು ಒಂದೇ ಬಗೆಯಾಗಿದ್ದವು. ಪರಸ್ಪರ ಪ್ರೀತಿಯಿಂದ ಕೂಡಿದವು. ತೆಗೆದುಕೊಳ್ಳುವುದು, ಊಟ ಮಾಡುವುದು, ಊಟ ಮಾಡಿಸುವುದು, ಗೋಪ್ಯ ವಿಷಯಗಳನ್ನು ಹೇಳುವುದು, ಆಪ್ತಲೋಚನೆ ಮಾಡುವುದು ಮುಂತಾದ ಸಕಲ ವ್ಯವಹಾರಗಳಲ್ಲಿ ಅನ್ಯೋನ್ಯರಾಗಿದ್ದ ಅವರ ನಡುವೆ ದಿನದಿನಕ್ಕೂ ಅಂತಃಕರಣ, ಪ್ರೀತಿ, ವಿಶ್ವಾಸಗಳು ಹೆಚ್ಚುತ್ತಾ ನಡೆದವು. ಹೀಗಿರುತ್ತಿರುವ ಅವರು ದುಷ್ಟ ಜನರ ಸಹವಾಸದಲ್ಲಿ ಬಂದ ಕಾರಣ ಸ್ತ್ರೀ ಲಂಪಟರಾದರು. ನಾಸ್ತಿಕ ಜನರ ಸಂಘದಿಂದ ಅವರ ಪುಣ್ಯವು ಆಶ್ರವಾಯಿತು ಮತ್ತು ಅವರಿಬ್ಬರು ಇಹಲೋಕ ಪರಲೋಕಗಳೆರಡರಲ್ಲಿಯೂ ಅಧೋಗತಿಯನ್ನು ಕಾಣಿಸುವ ಮಹಾ ಅಜ್ಞಾನದಿಂದ ಉಂಟಾದ ನಾಸ್ತಿಕ ಮತವನ್ನು ಅವಲಂಬಿಸಿದ್ದರು. ಪರಸ್ತ್ರೀ ಹಾಗೂ ಪರವಿತ್ತಗಳಲ್ಲಿ ಆಸಕ್ತರಾದ ಮತ್ತು ಸರಾಪಾನದಲ್ಲಿ ರತರಾದ ಜನರು ತಮ್ಮೊಳಗೆ ರೀತಿ ಮಾತನಾಡುವರು. ಏನೆಂದರೆ, ಪುಣ್ಯ ಪಾಪಗಳೆಂಬುದು ಇರುವುದಿಲ್ಲ, ನಾವು ಆತ್ಮನ ಬಂಧನಕ್ಕೆ ಕಾರಣವಾಗುವುದಿಲ್ಲ, ಏಕೆಂದರೆ ಆತ್ಮ ಎಂಬುದೇ ಇರುವುದಿಲ್ಲ. ಪಂಚಮಹಾಭೂತಗಳ ಸಮವಯದಿಂದ ದೇಹಾದಿ ಪದಾರ್ಥಗಳು ಆಗುವವು ಎಂಬುದು ಸತ್ಯವಲ್ಲ. ಹಾಗೂ ಜೀವಿಗಳಿಗೆ ಪರಸ್ಪರ ಸಂಬಂಧವಿಲ್ಲ ಮತ್ತು ಅವರಿಗೆ ಕರ್ಮಗಳ ಲೇಪವಾಗುವುದಿಲ್ಲ. ಪರಲೋಕದ ಕಲ್ಪನೆಯು ನಿಜವಲ್ಲ. ಆದ್ದರಿಂದ ಇಂಥ ಅಸತ್ಯಭೂತವಾದ ಪರಲೋಕದ ಪ್ರಾಪ್ತಿಗಾಗಿ ಮಾಡುವ ಕ್ರಿಯೆಗಳು ನಿಷ್ಫಲವಾಗಿವೆ. ಯಾವುದು ಪ್ರತ್ಯಕ್ಷಿಸಿದ್ದವೋ ಅದು ಮಾತ್ರ ಸತ್ಯವಾದದ್ದು. ಪ್ರತ್ಯಕ್ಷ ಬಿಟ್ಟು ಉಳಿದ ಯಾವುದೂ ಇರುವುದಿಲ್ಲ. ಈ ಲೋಕದಲ್ಲಿ ತಿನ್ನುವುದು, ಕುಡಿಯುವುದು ಮತ್ತು ಭೋಗಿಸಿದ ಸುಖ ಇವು ಮಾತ್ರ ಸತ್ಯವಾಗಿವೆ. ಇವುಗಳನ್ನು ಬಿಟ್ಟು ಉಳಿದೆಲ್ಲವೂ ಅಸತ್ಯವೆಂದು ನಿಶ್ಚಿತವಾಗಿ ತಿಳಿಯಬೇಕು. ಮೃತನಾದ ಪುರುಷನು ಆಪ್ತೇಷ್ಟರೊಂದಿಗೆ ತಾನು ಮಾಡಿದ ಕರ್ಮಗಳನ್ನು ಸ್ಮರಿಸಿಕೊಳ್ಳುತ್ತಾನೆ. ತನ್ನ ಕರ್ಮಾನುಸಾರವಾಗಿ ಸ್ವರ್ಗ ಅಥವಾ ನರಕವನ್ನು ಹೊಂದುತ್ತಾನೆ ಇತ್ಯಾದಿ ವಚನವು ಮೋಸದ ಮಾತಾಗಿದೆ. ಆಶ್ರಮಗಳು ಮತ್ತು ವ್ರತನಿಯಮಾದಿ ಕ್ಲಿಷ್ಟ ಕರ್ಮಗಳು ಹೊಟ್ಟೆಪಾಡಿಗಾಗಿ ಕಲ್ಪಿತವಾದವುಗಳಾಗಿವೆ. ನರಕಗಳ ಪರಿಕಲ್ಪನೆಯಿಂದ ಆತ್ಮ, ಸ್ತ್ರೀ ಮತ್ತು ದ್ರವ್ಯ ಸಂಗ್ರಹ ಇತ್ಯಾದಿಗಳು ಮನುಷ್ಯನನ್ನು ಭಯಪಡಿಸುತ್ತವೆ. ಅಂದರೆ ತನಗೋಸ್ಕರ ಏನಾದರೂ ಮಾಡಿಕೊಳ್ಳಬೇಕು, ಸ್ತ್ರೀ ಭೋಗ ಮಾಡಬೇಕು, ಹೇಗಾದರೂ ಮಾಡಿ ದ್ರವ್ಯ ಸಂಪಾದನೆ ಮಾಡಬೇಕು ಎಂದು ಮುಂತಾಗಿ ಬಯಸಿದಾಗ ನರಕಗಳ ಪರಿಕಲ್ಪನೆಯನ್ನು ನಂಬಿದ ಮನುಷ್ಯನು ಭೀತನಾಗಿ ಹಿಂಜರಿಯುವನು. ಕಣ್ಣಿಗೆ ಕಾಣುವ ದೇಹವಲ್ಲದೆ ಒಳಗೆ ಕಾಣದ ಆತ್ಮನೊಬ್ಬನು ಇರುವನೆಂದರೆ ದೇಹವನ್ನು ಕತ್ತರಿಸಿದಾಗ ಒಳಗಿರುವ ಆತ್ಮನು ಅದೇಕೆ ನಿಮಗೆ ಕಾಣುವುದಿಲ್ಲ? ಆದ್ದರಿಂದ ದೇಹಾತಿರಿಕ್ತವಾದ ಆತ್ಮನೆಂಬುವನು ಇರುವುದಿಲ್ಲ. ಪ್ರತ್ಯಕ್ಷ ಬಿಟ್ಟು ಬೇರೆ ಪ್ರಮಾಣವೆಂಬುದು ಇರುವುದಿಲ್ಲ ಮತ್ತು ಮೃತ್ಯುವನ್ನು ಬಿಟ್ಟು ಪರಲೋಕಾದಿಗಳಾವುವೂ ಇರುವುದಿಲ್ಲ. ನಮ್ಮ ಸುಖ ದುಃಖಗಳನ್ನು ಭೋಗಿಸುವವನು ಜೀವಾತ್ಮನು, ಅವನು ಸತ್ಯವಾಗಿರುವನು ಎಂದು ತಿಳಿದರೆ ಇಂಥ ಜೀವಾತ್ಮನು ಲೋಕದಲ್ಲಿ ಎಂದಾದರೂ ಕಂಡಿರುವನೇ? ಮನುಷ್ಯತ್ವವೆಂಬುದು ಮಾನವ ಸಾಮಾನ್ಯ ಧರ್ಮವಾಗಿರುವಾಗ ಈ ವರ್ಣ ವ್ಯವಸ್ಥೆ ಎಂದರೇನು? ಇದು ಏತಕ್ಕಾಗಿ? ಭಕ್ಷ್ಯಗಳ ವ್ಯವಸ್ಥೆ ಏಕೆ? ಯಾವುದು ರುಚಿಸುವುದೋ ಅದು ಭಕ್ಷ್ಯವು, ರುಚಿಸದಿರುವುದು ಅಭಕ್ಷ್ಯವು. ಸರ್ವರಿಗೂ ಉಪಭೋಗ್ಯವಾದ ರಮಣೀಯವಾಗಿರುವ ಒಂದು ವಸ್ತು ಎಂಬುದು ಇರುವುದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರುಚಿಸುವುದು. ಒಂದು ವಸ್ತುವಿನಲ್ಲಿ ಆಸಕ್ತರಾದರೆ ಆ ವಸ್ತು ಅವನಿಗೆ ಇಷ್ಟವೆಂದು ತಿಳಿಯಬೇಕು. ಪರೋಪಕಾರವನ್ನು ಮಾಡಬೇಕು ಎಂಬುದು ಶಾಸ್ತ್ರ ನಿರ್ಣಯವಾಗಿದ್ದರೆ ತಿಳಿದವರು ಸ್ತ್ರೀಯರಿಗೆ ಅನುಪಕಾರವನ್ನು ಮಾಡುವುದೇಕೆ? ಇವೇ ಮೊದಲಾದ ಉದ್ದಂಡವಾದ ಬಹುಜನರನ್ನು ಬಹಳವಾಗಿ ಮೋಹಗೊಳಿಸುತ್ತಾ ಅವರಿಬ್ಬರು ಸಭೆ ಮುಂತಾದವುಗಳಲ್ಲಿ ತಾವು ವೈಷ್ಣವ ಅಗ್ರೇಸರರು ಎಂದು ಹೇಳಿಕೊಳ್ಳುತ್ತಿದ್ದರು. ರಾತ್ರಿಯಲ್ಲಿ ಮಾತ್ರ ಯಥೇಷ್ಟವಾಗಿ ಸುರಪಾನ ಮಾಡಿ ವೇಶ್ಯ ಸ್ತ್ರೀಯನ್ನು ಆಲಿಂಗಿಸಿ ಚುಂಬಿಸುತ್ತಿದ್ದರು. ಬೆಳಗಾಗುತ್ತಲೇ ಸ್ನಾನ ಮಾಡಿ ಶುಭ್ರ ವಸ್ತ್ರಗಳನ್ನು ಉಟ್ಟುಕೊಂಡು ಬಾಹು ಶಿರಸ್ಸುಗಳಲ್ಲಿ ಗೋಪೀಚಂದನ ಮುದ್ರಗಳನ್ನು ಹಚ್ಚಿಕೊಂಡು ಭಸ್ಮಾಧಾರಣ ಮಾಡಿಕೊಂಡು ಕೈಯಲ್ಲಿ ಪವಿತ್ರಗಳನ್ನು ಜಪಮಣಿಗಳನ್ನು ಧರಿಸಿ ಜಪ ಮಾಡುತ್ತಾ ಕಪಟ ಮೌನದಿಂದ ಒಂದೆಡೆ ಕುಳಿತುಕೊಳ್ಳುತ್ತಿದ್ದರು. ಈ ಪ್ರಕಾರದ ಆಡಂಬರದ ವರ್ತನೆಯಿಂದ ಅವರಿಬ್ಬರು ಸದಾ ಮುಗ್ಧ ಜನರನ್ನು ಮೋಸಗೊಳಿಸತೊಡಗಿದರು. ಯಾವಾಗಲೂ ಪಾಪ ಕರ್ಮಗಳನ್ನೇ ಮಾಡುತ್ತಾ ಅಭ್ಯಕ್ಷ ಪದಾರ್ಥಗಳನ್ನು ಸೇವಿಸುತ್ತಾ ಗುರುಪತ್ನಿ
ಭ್ರಾತೃಪತ್ನಿ ಮುಂತಾದ ಅಗಮ್ಯ ಸ್ತ್ರೀಯರಲ್ಲಿ ಗಮನ ಮಾಡುತ್ತಾ ಅಲ್ಲದೆ ಅಂತ್ಯಜ ಸ್ತ್ರೀಯರನ್ನು ಭೋಗಿಸುತ್ತಾ ಕಾಲ ಕಳೆದರು. ತೀರ್ಥಸ್ನಾನಕ್ಕೆಂದು ಹೋಗುವುದು, ಅಲ್ಲಿ ಹೋದಾಗ ನಿಷಿದ್ಧವಾದ ಸ್ನಾನಗಳನ್ನು ಸ್ವೀಕರಿಸುವುದು, ರಜಕಾದಿಗಳ ಮನೆಯಲ್ಲಿ ಯಥೇಷ್ಟವಾಗಿ ಉಂಡದ್ದನ್ನು ಗೋಪ್ಯವಾಗಿಡುವುದು ಮುಂತಾದ ನಿಷಿದ್ಧ ಕರ್ಮಗಳನ್ನು ಮಾಡತೊಡಗಿದರು. ಅದು ಕಲಿಯುಗವಾಗಿದ್ದ ಕಾರಣ ಎಲ್ಲವೂ ಅಡೆತಡೆಯಿಲ್ಲದೆ ನಡೆಯತೊಡಗಿತ್ತು. ಇಲ್ಲದಿದ್ದರೆ ಇಂಥ ನಾಸ್ತಿಕ್ಯವಾದಿಗಳಿಗೆ ಅವಕಾಶವೇ ಆಗುತ್ತಿರಲಿಲ್ಲ. ಆಗ ಪಾಪಕರ್ಮಗಳಲ್ಲಿ ರತರಾದ ಜನರನ್ನು ಶಿಕ್ಷಿಸುವ ರಾಜನೆಂಬುವನೇ ಇರಲಿಲ್ಲ. ಕಲಿಯುಗದ ಆ ಕಾಲದಲ್ಲಿ ಒಂದು ಪಾದ ಧರ್ಮವು ಮತ್ತು ಒಂದು ಪಾದ ಸತ್ಯವೂ ಕೂಡ ಉಳಿದಿರಲಿಲ್ಲ. ಪಖಂಡಿಗಳೇ ಅಧಿಕವಾಗಿರುವ ಆ ಕಾಲದಲ್ಲಿ ಸರ್ವಾರ್ಥ ನಾಸ್ತಿಕ ಧರ್ಮಗಳ ಉಪಾಸನೆಯೇ ನಡೆದಿತ್ತು. ಆ ಕಾಲದಲ್ಲಿ ದುರಾಚಾರಿಗಳಾದ ಇವರಿಬ್ಬರನ್ನು ಯಾರೂ ದಂಡಿಸಲಿಲ್ಲ. ಪುಣ್ಯವಂತನಾದ ಸದಾಚಾರಿಯಾದ ಧಾರ್ಮಿಕ ರಾಜನಿದ್ದರೆ ಮಾತ್ರ ತಪ್ಪಿತಸ್ಥರು ದಂಡಿಸಲ್ಪಡುವರಷ್ಟೇ. ಅವರಿಬ್ಬರು ಮಾಡದಿರುವ ಪಾಪಕರ್ಮವೂ ಉಳಿಯಲಿಲ್ಲ ಮತ್ತು ಪುಣ್ಯ ಕರ್ಮವನ್ನಂತೂ ಮೊದಲೇ ಮಾಡಲಿಲ್ಲ. ವೈಶ್ಯ ಸ್ತ್ರೀಯರ ದ್ವಾರಗಳಲ್ಲೇ ಬಿದ್ದಿರುವ ಅವರಿವರಿಗೆ ಪುಣ್ಯ ಪಾಪಗಳಲ್ಲಿ ನಂಬಿಕೆ ಇರಲಿಲ್ಲ. ಕೆಲವು ಕಾಲದ ನಂತರ ಒಮ್ಮೆ ಪಶುಕೀರ್ತನು ಮೃಗಗಳ ಬೇಟೆಯಾಡಲು ಬಲೆಗಾರರೊಂದಿಗೆ ಕೂಡಿಕೊಂಡು ವನಕ್ಕೆ ಹೋದನು. ಅಲ್ಲಿ ಪರ್ವತದ ಎತ್ತರ ಪ್ರದೇಶದಲ್ಲಿ ಬೇಟೆಗಾಗಿ ಸಂಚರಿಸುತ್ತಿರುವಾಗ ಒಂದು ನರಮಾಂಸ ಭಕ್ಷಕ ಹುಲಿಯಿಂದ ಪಶುಕೀರ್ತನು ಕೊಲ್ಲಲ್ಪಟ್ಟನು. ಮೃತದೇಹಕ್ಕೆ ಯಾರೂ ಅಗ್ನಿ ಸಂಸ್ಕಾರವನ್ನು ಮಾಡಲಿಲ್ಲ ಹಾಗೂ ದೈಹಿಕ ಕ್ರಿಯೆಗಳು ಮಾಡಲ್ಪಡಲಿಲ್ಲ. ಆಗ ಯಮಕಿಂಕರರು ಅವನನ್ನು ಪಾಶಗಳಿಂದ ಬಿಗಿದು ಬಡಿಯುತ್ತಾ ಯಮಧರ್ಮರಾಜನಿದ್ದಲ್ಲಿ ಸೆಳೆದೊಯ್ದರು. ಇವನು ಪಾಪಕರ್ಮಗಳನ್ನು ಮಾಡಿದವನೆಂದು ತಿಳಿದು ಯಮರಾಯನು ಅವನನ್ನು ರೌರವ ನರಕದಲ್ಲಿ ಹೊಗೆಯಲು ಆಜ್ಞಾಪಿಸಿದನು. ರೌರವ ನರಕದಲ್ಲಿಯ ತಾಮ್ರಮಯವಾದ ಭೂಮಿಯ ಪ್ರಜ್ವಲಿಸುವ ವಹಿಲಿಯ ಜ್ವಾಲೆಗಳಿಂದ ಕಾದು ಕೆಂಪಗಾಗಿತ್ತು. ಭೂಮಿಯ ಮೇಲ್ಭಾಗದ ಆಕಾಶವೆಲ್ಲ ಪ್ರಾಣಾಂತಕವಾದ ವಹಿಲ್ಲಾ ಜ್ವಾಲೆಗಳಿಂದ ವ್ಯಾಪಿಸಿದ್ದಿತ್ತು. ನರಕದ ಆ ಭಾಗವು 2,000 ಯೋಜನ ಹಾಗೂ 1,000 ಯೋಜನ ಅಗಲವಾಗಿದ್ದಿತ್ತು. ಅಲ್ಲಲ್ಲಿ ಪಾಪಿಗಳಿಗೆ ದುಃಖವನ್ನುಂಟು ಮಾಡುವ ಕಠಿಣವಾದ ತಗ್ಗುಗಳಿದ್ದವು. ಆ ನರಕದಲ್ಲಿ ಲೋಹದ ಉಗ್ರವಾದ ಸರಪಳಿಗಳಿಂದ ಕೈಕಾಲುಗಳನ್ನು ಕಟ್ಟಿ ಯಮದೂತರಿಂದ ಹೊಗೆಯಲ್ಪಟ್ಟು ದುಃಖಪಡುತ್ತಿರುವ ಅನೇಕ ಜನರಿದ್ದರು. ಇಂಥ ರೌರವ ನರಕದಲ್ಲಿ ಹೊಗೆಯಲ್ಪಟ್ಟ ಪಶುಕೀರ್ತನಿಗೆ ಅವನ ಚರ್ಮವೆಲ್ಲ ಸುಡುತ್ತಿರುವಾಗ ವೇದನೆಯು ಹೆಚ್ಚುತ್ತಾ ಹೋಯಿತು. ಮೇಲೆ ನಿಂತಿರುವ ಯಮದೂತರು ಪುನಃ ಹೊಡೆಯುತ್ತಿರಲು ಅವನಿಗೆ ಒಂದರ್ಧ ಕ್ಷಣವಾದರೂ ಸುಖವೆಂಬುದು ಅನುಭವಕ್ಕೆ ಬರಲಿಲ್ಲ. ನಾಸ್ತಿಕವಾಗಿ ತಾನು ಮಾಡಿದ್ದ ಘೋರಗಳಲ್ಲೆಲ್ಲ ಒಂದೊಂದಾಗಿ ನೆನೆಯುತ್ತಿರುವ ಅವನಿಗೆ ಆ ನರಕದಲ್ಲಿ ತನ್ನ ದುಃಖ ನಿವಾರಣೆಗಾಗಿ ಯಾವನೊಬ್ಬ ರಕ್ಷಕನೂ ಕಾಣದಂತಾದನು. ಹಗಲು ರಾತ್ರಿ ವಿಚಾರ ಮಾಡಿದರೂ ದುಃಖ ನಿವಾರಣೆಗೆ ಒಂದು ಉಪಾಯವನ್ನೂ ಅರಿಯಲಿಲ್ಲ. ಆ ನರಕದಲ್ಲಿ ಪುನಃ ಹೊಗೆಯಲ್ಪಟ್ಟ ಅವನು ಬಹು ದುಃಖವನ್ನು ಅನುಭವಿಸಿದನು. ಅಯ್ಯೋ, ಅದೆಂಥ ಕರ್ಮವನ್ನು ಮಾಡಿದೆನು! ಈ ಕರ್ಮ ಭೋಗದಿಂದ ಪಾರಾಗುವ ಉಪಾಯವಾವುದು? ನನ್ನನ್ನು ಎಷ್ಟು ನಿಂದಿಸಿಕೊಂಡರೂ ಸಾಲದು ಎಂದು ಸದಾ ದುಃಖಿಸುತ್ತಿರುವ ಅವನು ನಿರೆಯದಲ್ಲಿ ಬಿದ್ದು ಸ್ವಕರ್ಮಾನುಸಾರ ಕಷ್ಟವನ್ನು ಅನುಭೋಗಿಸಿದನು. ಇತ್ತ ಕರಕೀರ್ತನು ತನ್ನ ಮಿತ್ರಲಾದ ಪಶುಕೀರ್ತನ ಮರಣ ವಾರ್ತೆಯನ್ನು ಕೇಳಿ ಬಹು ದುಃಖಿಸಿದನು. ಈ ದುಃಖದಿಂದ ಅವನ ದೇಹವು ಕೊರಗಿತು. ಈತನ ವಿಯೋಗದಿಂದ ಬಹುದಿನಗಳವರೆಗೆ ಶೋಕಕುಲನಾದ ಕರಕೀರ್ತನು ಬರುತ್ತಾ ಶೋಕವನ್ನು ಮರೆತು ಸ್ವಸ್ಥಚಿತ್ತನಾದನು. ಆನಂತರ ಮತ್ತೆ ಮೊದಲಿನಂತೆ ಪಾಪಕರ್ಮಗಳಲ್ಲಿ ಆಸಕ್ತನಾದನು. ಹೋದ ಕಡೆಗಳೆಲ್ಲ ದುಷ್ಟ ಜನರ ಸಹವಾಸದಲ್ಲೇ ಇರತೊಡಗಿದನು. ಆ ದುಷ್ಟರು ಭೋಜನಾಚಲಾದಿಗಳಲ್ಲಿ ಸ್ತ್ರೀಯರಿಂದ ಆದರ ಪೂರ್ವಕ ಇವನ ಸೇವೆ ಮಾಡಿಸುತ್ತಲಿದ್ದರು. ಕರಕೀರ್ತನ ಆದೇಶಾನುಸಾರ ಎಲ್ಲರೂ ಪರಸ್ಪರ ಸ್ತ್ರೀಯರನ್ನು ಭೋಗಿಸುತ್ತಲಿದ್ದರು. ಒಬ್ಬರು ತಿಂದುಳಿದ ಹಾಗೂ ಕುಡಿದ ಉಳಿದ ಎಂಜಲನ್ನು ಪರಸ್ಪರರು ನಿಶ್ಶಂಕೆಯಿಂದ ಸೇವಿಸುತ್ತಿದ್ದರು. ಈ ರೀತಿ ಜೀವನ ಸಾಗಿಸಿದ ಕರಕೀರ್ತನು ಒಮ್ಮೆ ತನ್ನ ಊರಿಗೆ ತಿರುಗಿ ಬರುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ದಲದಾಶೆಯಿಂದ ಕಳ್ಳರಿಂದ ಕೊಲ್ಲಲ್ಪಟ್ಟನು. ಪಶುಕೀರ್ತನಂತೆಯೇ ಇವನ ದೇಹಕ್ಕೂ ದಾಹಾದಿ ವೈದಿಕ ಕ್ರಿಯೆಗಳು ನೆರವೇರಲಿಲ್ಲ. ಮುಂದೆ ಯಮಕಿಂಕರರು ಇವನನ್ನು ಕಟ್ಟಿ ಯಮಧರ್ಮನ ಸನಿಹಕ್ಕೆ ಸೆಳೆದೊಯ್ದರು. ಅಲ್ಲಿ ಯಮರಾಜನ ಆಜ್ಞಾನುಸಾರವಾಗಿ ಇವನೂ ಕೂಡ ಪಶುಕೀರ್ತನಿರುವ ನರಕದಲ್ಲೇ ಯಮದೂತರಿಂದ ಹೊಗೆಯಲ್ಪಟ್ಟನು.
ಆ ನರಕದಲ್ಲಿ ಮಹಾಭಯಂಕರರಾದ ಯಮಭಟರಿಂದ ಪುನಃ ಪುನಃ ಹಿಂಸಿಸಲ್ಪಟ್ಟು ಶೋಕಿಸುತ್ತಿರುವ ಕರಕೀರ್ತಲು ತನ್ನ ಮಿತ್ರನಾದ ಪಶುಕೀರ್ತನಲ್ಲೂ ಕೂಡಿಕೊಳ್ಳಲು ಅಲ್ಲಿರುವಾಗ ಪೂರ್ವದಲ್ಲಿ ತಾವಿಬ್ಬರು ಮಾಡಿದ ಪಾಪ ಕರ್ಮಗಳನ್ನು ನಿಂದಿಸುತ್ತಾ ಪುನಃ ಪುನಃ ಶೋಕಿಸುತ್ತಾ ಹಸಿವೆ ನೀರಾಡಿಕೆಗಳಿಂದ ಅತಿಯಾಗಿ ಬಳಲಿದ ಅವರಿಬ್ಬರು ದುಃಖ ಸಾಗರದಲ್ಲಿ ಬಿದ್ದು ಒದ್ದಾಡಿದರು. ಅತಿ ದುಃಖಿತರಾದ ಅಲ್ಪ ಚೈತನ್ಯವುಳ್ಳ ರೌರವಗಳಿಂದ ಸುಡಲ್ಪಡುತ್ತಿರುವ ದೀನರಾದ ಈರ್ವರು ಪ್ರತಿಕ್ಷಣ ಯಮಭಟರಿಂದ ಹೊಡೆತಗಳಲ್ಲೂ ತಿನ್ನುತ್ತಾ ಅವರ ದುರ್ವಾಕ್ಯಗಳಲ್ಲೂ ಅಂದರೆ ಬೈಗುಳ ಮತ್ತು ಬ್ರತ್ಸರ್ಲೆಗಳಲ್ಲೂ ಕೇಳಿ ಭಯದಿಂದ ಗಡಗಡ ನಡುಗುತ್ತಾ ಕೋಟಿ ವರ್ಷಗಳು ಗತಿಸಿದರೂ ನರಕ ಯಾತನೆಯ ಕೊಲೆಯನ್ನು ಕಾಣದೆ ಮತ್ತೆ ಮತ್ತೆ ಹೀಗೆ ಚಿಂತಿಸತೊಡಗಿದರು. ಏನೆಂದರೆ ಪಾಪ ಕರ್ಮಗಳನ್ನು ಮಾಡುವವರಿಗೆ ಭೂಲೋಕದಲ್ಲೇನೂ ಸುಖವಿತ್ತು, ಆದರೆ ಆ ಪಾಪಕರ್ಮಗಳ ಫಲವಾಗಿ ನರಕದಲ್ಲಿ ಈಗ ಮಹಾ ದುಃಖವನ್ನು ಅನುಭೋಗಿಸಬೇಕಾಗಿದೆ. ಪಾಪ ಕರ್ಮಗಳನ್ನು ಮಾಡುವ ಪಾಪಿಗಳಿಗೆ ಭೂಲೋಕದಲ್ಲಿ ಸೌಖ್ಯವೂ ಕಂಡರೂ ಅವರಿಗೆ ನರಕದಲ್ಲಿ ದುರತ್ಯಯವಾದ ಕಷ್ಟವೂ ಕಾದಿರುವುದು. ಇಲ್ಲೂ ಮರ್ತ್ಯಲೋಕದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡುವವರಿಗೆ ಹೆಜ್ಜೆ ಹೆಜ್ಜೆಗೆ ಕಷ್ಟಗಳು ಪ್ರಾಪ್ತವಾದರೂ ಸ್ವರ್ಗಲೋಕದಲ್ಲಿ ಅತಿಯಾದ ಸುಖವು ಲಭಿಸುವುದು. ಪಾಪ ಕರ್ಮಗಳನ್ನು ಮಾಡುವವರಿಗೆ ಅವರ ಪಾಪವು ತುಂಬಿ ಬಂದಾಗ ಅದರ ಫಲವಾದ ಮಹಾ ದುಃಖವು ತತ್ಕಾಲದಲ್ಲೇ ಉಂಟಾಗುವುದು. ಲೋಕದಲ್ಲಿ ಕಾಣುವ ಅರ್ಥವೂ ನಶ್ವರವಾಗಿದೆ, ಐಹಿಕ ಸುಖವು ಕ್ಷಣಿಕವಾಗಿದೆ, ಜೀವಿತವು ಚಂಚಲವಾಗಿದೆ, ಆಯುಷ್ಯವೂ ಅನಿಶ್ಚಿತವಾಗಿದೆ. ಇದೆಲ್ಲವನ್ನೂ ತಿಳಿದು ಮನುಷ್ಯನು ಕಾಮಾದಿಗಳ ವಶಲಾಗಿ ಬಲವಂತದಿಂದ ಮಾಡುವನು. ಇತ್ತ ಭೂಲೋಕದಲ್ಲಿ ಪಶುಕೀರ್ತನ ಹೆಂಡತಿಯು ಗಂಡನನ್ನು ತ್ಯಜಿಸಿ ಕಾರಣಾಂತರದಿಂದ ತನ್ನ ತಂದೆಯ ಮನೆಯಲ್ಲೇ ಉಳಿದಿದ್ದಳು. ಅವಳು ಅಲ್ಲಿ ಸಜ್ಜನರ ಸಹವಾಸದಿಂದ ಯಾವ ಪಾಪಕರ್ಮವನ್ನು ಮಾಡಲಿಲ್ಲ. ಅವಳ ತಂದೆಯು ಸದಾ ಪುಣ್ಯಕರ್ಮಗಳಲ್ಲಿ ಆಸಕ್ತನಾದ ಬ್ರಾಹ್ಮಣನಾಗಿದ್ದನು. ಶ್ರುತಿ ಸ್ಮೃತಿ ಪುರಾಣಗಳ ಅರ್ಥಗಳನ್ನು ಚೆನ್ನಾಗಿ ಬಲ್ಲ ಅವನು ಪಾಪಕರ್ಮಗಳಿಂದ ದೂರದಲ್ಲಿದ್ದನು. ಇಂಥ ಪುಣ್ಯಾತ್ಮನಾದ ತಂದೆಯ ಮನೆಯಲ್ಲಿ ಜಿತೇಂದ್ರಿಯಳಾಗಿದ್ದ ಆ ಸಾಧ್ವಿಯು ತನ್ನ ಗಂಡನು ಮಾಡುವ ಬಂಧಕ್ಕೆ ಕಾರಣವಾಗುವ ಕರ್ಮಗಳನ್ನು ನಿಂದಿಸುತ್ತಿದ್ದಳಲ್ಲದೆ ತನ್ನ ಪತಿಯನ್ನು ಮರಣ ವಾರ್ತೆಯಲ್ಲೂ ಕೇಳಿ ವಿಕೇಶಳಾಗಿ ವ್ರತಿಲಿಯಾಗಿ ದುಷ್ಕರವಾದ ತಪವನ್ನಾಚರಿಸಿದಳು. ಆಗ ಅವಳು ಕೆಂಪು ಬಣ್ಣದ ಬಟ್ಟೆಗಳನ್ನು ಹುಟ್ಟುಕೊಳ್ಳುತ್ತಿರಲಿಲ್ಲ, ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಿಕೊಳ್ಳುತ್ತಿರಲಿಲ್ಲ. ನಿತ್ಯವೂ ಎಲೆಯಲ್ಲಿ ಊಟ ಮಾಡುವುದು ಮತ್ತು ನೆಲದ ಮೇಲೆ ಮಲಗಿಕೊಳ್ಳುವುದನ್ನು ಮಾಡುತ್ತಿದ್ದಳು. ಮಾಸದ ಉಪವಾಸಗಳಲ್ಲೂ ಮತ್ತು ವಿವಿಧ ಕೃಚ್ಛ ವ್ರತಗಳನ್ನು ಆಚರಿಸುತ್ತಿದ್ದಳು. ಆ ಪ್ರಕಾರ ವಿವಿಧವಾದ ವ್ರತ ತಪಗಳನ್ನು ಆಚರಿಸುತ್ತಾ ಕಾಲ ಕಳೆಯುತ್ತಿರುವ ಅವಳು ತನ್ನ ಗಂಡನನ್ನು ಉದ್ದೇಶಿಸಿ ಅಲ್ಲ ಹಾಗೂ ನೀರನ್ನು ಸಮರ್ಪಿಸಿದರೂ ಅದು ಅಲ್ಲಿ ನಿಲ್ಲದೆ ಆಕಾಶದಲ್ಲೇ ನಾಶವಾಗಿ ಹೋಗುತ್ತಲಿತ್ತು. ಶ್ರದ್ಧೆಯಿಂದ ಪಿಂಡ ಪ್ರದಾನ ದಾನಾದಿಗಳನ್ನು ಕೊಟ್ಟರೂ ಅದು ಪಾಪಿಗಳಾದವರಿಗೆ ತಲುಪುವುದಿಲ್ಲವಷ್ಟೇ. ಒಮ್ಮೆ ಆ ಸ್ತ್ರೀಯು ತಾಪಿ ನದಿಯಲ್ಲಿ ಪವಿತ್ರ ಸ್ನಾನ ಮಾಡುವ ಉದ್ದೇಶದಿಂದ ಶ್ರದ್ಧಾಭಕ್ತಿಯುತರಾದ ಅನೇಕ ಜನರು ಲಘು ಬಗೆಯಿಂದ ಹೋಗುತ್ತಿರುವುದನ್ನು ಕಂಡಳು. ತಾಪಿ ಸ್ನಾನದ ಫಲವನ್ನು ಕೇಳಿ ಹರ್ಷಿತಳಾದ ಅವಳು ತಾನೂ ಕೂಡ ಮಹಾನದಿಯಾದ ತಾಪಿ ನದಿಯಲ್ಲಿ ಸ್ನಾನ ಮಾಡಬೇಕೆಂದು ಆ ಜಲಸಮೂಹದೊಂದಿಗೆ ನಡೆದಳು. ಅಲ್ಲಿ ಹೋಗಿ ಆ ತಪಸ್ವಿನಿ ಸ್ತ್ರೀಯು ಆಷಾಢ ಮಾಸದಲ್ಲಿ 1 ತಿಂಗಳು ಪೂರ್ತಿ ನಿರಾಹಾರದಿಂದ ಇದ್ದು ಏಕಾಗ್ರಚಿತ್ತಳಾಗಿ ತಾಪಿ ನದಿಯಲ್ಲಿ ಶ್ರದ್ಧೆಯಿಂದ ಸ್ನಾನ ಮಾಡಿದಳು. ಈ ರೀತಿ 1 ತಿಂಗಳು ಸ್ನಾನವನ್ನು ಮಾಡಿ ಪೂರ್ಣಗೊಳಿಸಿ ಉದ್ಯಾಪನೆ ದಿನ ಬ್ರಾಹ್ಮಣ ಭೋಜನ ಮಾಡಿಸಿದಳು. ಉದ್ಯಾಪನೆಯ ಮರುದಿನ ಕೆಲ ಬ್ರಾಹ್ಮಣರನ್ನು ಆಮಂತ್ರಿಸಿ ಪತಿಶ್ರಾದ್ದವನ್ನು ಮಾಡಿ ಆಷಾಢ ಸ್ನಾನದ ಫಲವನ್ನು ಪತಿಗೆ ಸಮರ್ಪಿಸಿದಳು. ಶ್ರದ್ಧಾಯುತಳಾದ ಅವಳು ಅನಂತರ ಬಂದ ಬ್ರಾಹ್ಮಣರಿಗೆಲ್ಲ ಯಥೇಷ್ಟವಾಗಿ ಮೃಷ್ಟಾನ್ನ ಭೋಜನ ಮಾಡಿಸಿದಳು. ಶ್ರಾದ್ದ ದೇವತೆಗಳಾದ ವಸು, ರುದ್ರ, ಆದಿತ್ಯರು ಯಮನಿದ್ದಲ್ಲಿಗೆ ಹೋಗಿ ಪಶುಕೀರ್ತಲು ಹೆಂಡತಿಯ ಮೂಲಕ ಪುಣ್ಯವನ್ನು ಸಂಪಾದಿಸಿರುವ ವಿಷಯವನ್ನು ಯಮಧರ್ಮರಾಯನಿಗೆ ನಿವೇದಿಸಿದರು ಮತ್ತು ಆಷಾಢ ಮಾಸದಲ್ಲಿ ತಾಪಿಸ್ನಾನದಿಂದ ಬಂದ ಪುಣ್ಯ ವಿಶೇಷವನ್ನು ತನ್ನ ಗಂಡನಿಗೆ ಶ್ರದ್ಧೆಯಿಂದ ಕೊಟ್ಟಿರುವ ವಿಷಯವನ್ನು ಯಮಧರ್ಮರಾಜನಿಗೆ ಅರುಹಿಸಿದರು. ಯಮರಾಯನು ಇದೆಲ್ಲವನ್ನು ಕೇಳಿ ಚಿತ್ರಗುಪ್ತನೊಂದಿಗೆ ಇದರ ಮಹಾಫಲದ ಬಗ್ಗೆ ವಿಚಾರಿಸಿ ವಿಲಯಾನ್ವಿತನಾದ ತನ್ನ ದೂತನನ್ನು ಕರೆದು ಹೀಗೆ ಹೇಳಿದನು: ಅಯ್ಯ, ನೀನು ಬಹು ವೇಗದಿಂದ ಪಶುಕೀರ್ತನಲ್ಲಿರುವಲ್ಲಿ ಹೋಗಿ ಅವನನ್ನು ಆ ರೌರವ ನರಕದಿಂದ
ಪಾಪಗಳಿಂದ ಮೇಲೆತ್ತಿ ದೇವ ವಿಮಾನದಲ್ಲಿ ಕೊಳ್ಳರಿಸಿ ಸ್ವರ್ಗಲೋಕಕ್ಕೆ ಕಳುಹಿಸಬೇಕು. ಈ ಪಶುಕೀರ್ತಲು ಆಷಾಢ ಸ್ನಾನದ ಪುಣ್ಯ ವಿಶೇಷವನ್ನು ಸಂಪಾದಿಸಿದವನಾಗಿ ಸಕಲ ಪಾಪಗಳಿಂದ ಮುಕ್ತನಾಗಿದ್ದಾನೆ. ಇವನ ಹೆಂಡತಿ ಏಲಿರುವಳೋ, ಅವಳು ತಾಪಿ ನದಿಯಲ್ಲಿ ಸ್ನಾನ ಮಾಡಿ ಬಂದ ಮಹಾಪುಣ್ಯವನ್ನು ಇವನಿಗೆ ಸಮರ್ಪಿಸಿದ್ದಾಳೆ. ಆ ಮಹಾಪುಣ್ಯ ಸಂಪಾದನೆಯಿಂದ ಆ ಪಶುಕೀರ್ತನು ಈಗ ಮನೋಹರವಾದ ಭೋಗಗಳನ್ನು ಭೋಗಿಸಲು ಅರ್ಹನಾಗಿದ್ದಾನೆ. ಒಂದು ಕಲ್ಪವು ಮುಗಿಯುವವರೆಗೆ ಭೋಗಿಸುತ್ತಿದ್ದರೂ ಅವನ ಪುಣ್ಯವು ಕ್ಷಯಿಸುವುದಿಲ್ಲ. ಇದರ ಪುಣ್ಯಗಳು ಭೋಗದಿಂದ ನಾಶ ಹೊಂದುತ್ತವಷ್ಟೇ. ಆದರೆ ಆಷಾಢದಲ್ಲಿ ತಾಪಿ ನದಿಯಲ್ಲಿ ಸ್ನಾನ ಮಾಡಿ ಮನುಷ್ಯನು ಎಷ್ಟು ಪುಣ್ಯವನ್ನು ಸಂಪಾದಿಸುವನೋ ಅದು 100 ಕಲ್ಪಗಳವರೆಗೆ ಭೋಗಿಸಿದರೂ ಕಡಿಮೆಯಾಗುವುದಿಲ್ಲ. ಈ ಪ್ರಕಾರ ಯಮಧರ್ಮನಿಂದ ಆಜ್ಞಾಪ್ತನಾದ ದೂತನು ಕೂಡಲೇ ಪಶುಕೀರ್ತಲಿದ್ದಲ್ಲಿ ಧಾವಿಸಿ ಬಂದು ಅವನನ್ನು ದಾರುಣವಾದ ರೌರವ ನರಕದಿಂದ ಉದ್ಧರಿಸಿದನು. ಮುಂದೆ ಅವನು ದಿವ್ಯವಾದ ವಿಮಾನವನ್ನೇರಿದಾಗ ದಿವ್ಯ ಶರೀರವನ್ನು ಹೊಂದಿದವನಾಗಿ ಅಲ್ಲಿ ದಿವ್ಯವಾದ ಪಿತಾಂಬರ, ಚಂದನ ವಸ್ತ್ರಗಳು, ಮನೋಹರವಾದ ಮಾಲೆಗಳಿಂದ ಶೋಭಿಸಿದನು. ಯಮಧರ್ಮರಾಯನ ಶಾಸನಾನುಸಾರ ಆ ದೂತನು ಅವನನ್ನು ಸ್ವರ್ಗಲೋಕಕ್ಕೆ ಕರೆದೊಯ್ದನು. ಪೂರ್ವ ಸೂಚನೆ ಇಲ್ಲದೆ ಏಕಾಏಕಿ ನಡೆದ ಇದೆಲ್ಲವನ್ನು ಕಂಡು ಪಶುಕೀರ್ತನು ಅತಿ ವಿಸ್ಮಿತನೂ ಹರ್ಷಿತನೂ ಆದನು. ಅಹೋ, ಇದೇನು ಸ್ವಪ್ನವೋ ಭ್ರಾಂತಿಯೋ ಸತ್ಯವೋ ಅಸತ್ಯವೋ ಒಂದೂ ತಿಳಿಯದಾಗಿದೆ. ಇದೇನು ನಾನು ಮಾಡಿದ ಪಾಪಕ್ಕೆ ಸ್ವರ್ಗ ಪ್ರಾಪ್ತಿಯು ಹೇಗಾಯಿತು? ಕೇವಲ ಪಾಪಗಳನ್ನೇ ಮಾಡಿದ ನಾನು ಇನಿತೂ ಸುಕೃತವನ್ನು ಮಾಡಿರಲಿಲ್ಲ. ಈ ನನ್ನ ಸ್ವರ್ಗ ಪ್ರಾಪ್ತಿಗೆ ಎಷ್ಟು ವಿಚಾರಿಸಿದರೂ ಕಾರಣವೂ ತಿಳಿಯದಾಗಿದೆಯಲ್ಲ. ರೌರವ ನರಕದಿಂದ ಉದ್ಧರಿಸಿದ ಆ ಪುರುಷನಾರಿರಬಹುದು. ಒಂದು ಕ್ಷಣದಲ್ಲಿ ನನಗೆ ಸುಖವುಂಟಾಯಿತು. ಇದೇನು ಸ್ವಾಭಾವಿಕವಾದ ಸುಖವೋ? ಹೀಗೆಲ್ಲ ಬಹು ಯೋಚಿಸಿದ ನಂತರ ಪಶುಕೀರ್ತನು ಜೊತೆಯಲ್ಲಿದ್ದ ಯಮದೂತನನ್ನು ಕೇಳಿದನು. ಅಯ್ಯ ಶುಭದಾಯಕನೇ, ನೀನಾರು? ನಿನ್ನನ್ನು ಯಾರಾದರೂ ಕೊಟ್ಟು ಕಳಿಸಿರುವರೇ? ಯಾವ ಕಾರಣಕ್ಕಾಗಿ ನಾನು ಅತಿ ದಾರುಣವಾದ ಈ ರೌರವ ನರಕದಿಂದ ಉದ್ಧೃತನಾಗಿರುವೆ? ಪಾಪ ಬುದ್ಧಿಯಾದ ನಾನಂತೂ ಪ್ರಯತ್ನಪೂರ್ವಕ ಪಾಪಕರ್ಮಗಳನ್ನೇ ಮಾಡಿದ್ದೇನೆ. ಹೀಗಿರುವಾಗ ಯಾವ ಕಾರಣದಿಂದ ಇಂದು ನನಗೆ ಈ ಸ್ವರ್ಗ ಪ್ರಾಪ್ತಿಯಾಗಿದೆ? ಇದೆಲ್ಲದರ ಬಗ್ಗೆ ನನಗೆ ಮಹಾ ಸಂಶಯವೂ ಉಂಟಾಗಿದೆ. ಏ ಬಾಂಧವ, ನನ್ನ ಈ ಸಂಶಯವನ್ನು ದೂರ ಮಾಡು. ದಾರುಣವಾದ ರೌರವ ನರಕದಿಂದಲೂ ಮತ್ತು ಅಲ್ಲಿಯ ದುಃಖಿ ಯಾತನೆಗಳಿಂದಲೂ ನಾನಿಂದು ಮುಕ್ತಗೊಳಿಸಲ್ಪಟ್ಟಿದ್ದೇನೆ. ನನ್ನನ್ನು ಈ ನರಕದಿಂದ ಉದ್ಧರಿಸಲು ನನ್ನ ತಂದೆಯಾಗಲಿ, ಸಹೋದರನಾಗಲಿ, ಪುತ್ರನಾಗಲಿ ಅಥವಾ ಬಾಂಧವನಾಗಲಿ ಇವರಲ್ಲಿ ಯಾರಿಗೂ ಸಾಧ್ಯವಾಗಲಾರದು. ಯಮಧರ್ಮರಾಜನನ್ನು ಬಿಟ್ಟರೆ ಬೇರಾವ ಕೃಪಾಲವು ಈ ಕಾರ್ಯವನ್ನು ಮಾಡಲಾರರು. ತ್ರಿಲೋಕಗಳಲ್ಲಿ ಇಂಥ ಕಾರ್ಯವನ್ನು ಮಾಡಲು ಸಮರ್ಥನಾದವನು ಯಮಧರ್ಮನನ್ನು ಬಿಟ್ಟರೆ ಬೇರೆ ಇನ್ನಾರು ಇರುವರು? ಈ ಪ್ರಕಾರವಾಗಿ ಪಶುಕೀರ್ತನು ಮಾತನಾಡುತ್ತಿರಲು ದೇವದೂತನು ಹೇಳಿದನು, ಅಯ್ಯ, ಇವೆಲ್ಲ ಪ್ರಶ್ನೆಗಳಿಂದೇನು ಮಾಡುವಿ? ಏನೊಂದು ವಿಚಾರಿಸದೆ ನನ್ನೊಂದಿಗೆ ಸ್ವರ್ಗಕ್ಕೆ ನಡಿ. ಅಲ್ಲಿ ಮಾನವರಿಗೆ ಅತಿ ದುರ್ಲಭವಾದ ಬಹುಪುಣ್ಯಗಳಿಂದ ಪ್ರಾಪ್ತವಾಗುವ ಕಾಲಾವಧಿ ಇಲ್ಲದೆ ವಿಫಲವಾದ ಭೋಗಗಳನ್ನು ಭೋಗಿಸುವಿಯಂತೆ. ಅಥವಾ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳಲೇಬೇಕೆಂದು ಬಯಸುವಿಯಾದರೆ ಹೇಳುವೆನು, ಕೇಳು. ನಾನು ಯಮದೂತನೇ ಆಗಿದ್ದೇನೆ. ಯಮ ಸದನದಿಂದ ಇಲ್ಲಿಗೆ ಬಂದಿರುವೆನು. ಯಮಧರ್ಮನಿಂದ ಇಲ್ಲಿಗೆ ಕಳಿಸಲ್ಪಟ್ಟಿದ್ದು ಅವನ ಆಜ್ಞಾನುಸಾರವಾಗಿ ನಿನ್ನನ್ನು ಮುಕ್ತಗೊಳಿಸಿದ್ದೇನೆ ಮತ್ತು ನಿನ್ನನ್ನು ಸ್ವರ್ಗಕ್ಕೆ ಕರೆದೊಯ್ಯುತ್ತಿದ್ದೇನೆ. ಅಯ್ಯ, ನೀನು ಕೇಳಿದ್ದಕ್ಕೆಲ್ಲ ಉತ್ತರಿಸಿದ್ದೇನೆ. ಯಮದೂತನ ಈ ಮಾತುಗಳನ್ನು ಕೇಳಿ, ಬೋ ಆತ್ಮೀಯನೇ, ಯಮಧರ್ಮರಾಯನು ಮಾಡಿದ್ದು ನನಗೇನು ಹಿತಕಾರಕವಾಗಿದೆ. ಆದರೆ ನನ್ನ ಮಿತ್ರನಾದ ಕರಕೀರ್ತನು ಇನ್ನೂ ಅರೌರವ ನರಕದಲ್ಲಿ ಬಿದ್ದು ದುಃಖಪಡುತ್ತಿದ್ದಾನಲ್ಲ. ನಾವಿಬ್ಬರು ಕೂಡಿಯೇ ಅನೇಕ ಪಾಪಕರ್ಮಗಳನ್ನು ಮಾಡಿದ್ದೆವು ಮತ್ತು ಇಬ್ಬರಿಗೂ ದುರ್ಮರಣವೇ ಆಗಿದ್ದು ಇಬ್ಬರಿಗೂ ದಾಹಾದಿ ಕ್ರಿಯೆಗಳಾವುವೂ ನಡೆದಿರುವುದಿಲ್ಲ. ಈ ಎಲ್ಲ ಕಾರಣಗಳಿಂದ ಕರಕೀರ್ತನಿಗೂ ನನಗೂ ರೌರವ ನರಕಗಳಾದವು. ಹೀಗಿರುವಾಗ ಅದಾವ ಕಾರಣಕ್ಕಾಗಿ ಅವನು ಅಲ್ಲಿಯೇ ಉಳಿದನು ಮತ್ತು ಅವನನ್ನು ಬಿಟ್ಟು ನಾನೊಬ್ಬನೇ ಏತಕ್ಕಾಗಿ ಮುಕ್ತಗೊಳಿಸಲ್ಪಟ್ಟಿರುವೆನು? ಅಯ್ಯ ದೇವದೂತನೇ, ಇದೆಲ್ಲದರ ರಹಸ್ಯವನ್ನು ಇದ್ದಕ್ಕಿದ್ದಂತೆ ನೀನು ದಯಮಾಡಿ ನನಗೆ ತಿಳಿಸುವವನಾಗು ಎಂದು ಪುನಃ ಕೇಳಲು ದೂತನು ಹೇಳಿದನು, ಅಯ್ಯ, ನಿನ್ನ ಸ್ವರ್ಗ ಪ್ರಾಪ್ತಿಯ ಕಾರಣವನ್ನು ಕೇಳಬೇಕೆಂದು ಬಯಸುವಿಯಾದರೆ ಹೇಳುವೆನು, ಕೇಳು. ಶ್ರೋತ್ರಿಯರ ಕುಲದಲ್ಲಿ ಜನಿಸಿದ ಹೆಂಡತಿಯನ್ನು ನೀನು ಕಾರಣಾಂತರದಿಂದ ಬಿಟ್ಟು ಹೋದ ನಂತರ ಅವಳು ತನ್ನ ತಂದೆಯ ಮನೆಯಲ್ಲಿದ್ದಳು. ಅವಳು ಮುಂದೆ ಆಷಾಢ ಮಾಸ ಬಂದಾಗ ತಾಪಿ ನದಿಯಲ್ಲಿ ಪಾಪನಾಶಕವಾದ ಪ್ರಾತಃಸ್ನಾನವನ್ನು ಮಾಡಿದಳು. ಆ ಪ್ರಾತಃಸ್ನಾನದಿಂದ ಬಂದ ಪುಣ್ಯವನ್ನು ಅವಳು ಬ್ರಾಹ್ಮಣರ ಸಮ್ಮುಖದಲ್ಲಿ ನಿನಗೆ ಸಮರ್ಪಿಸಿದ್ದಾಳೆ. ಅದು ಮಹಾಪುಣ್ಯವಾಗಿರುವುದನ್ನರಿತ ಧರ್ಮರಾಯನು ಕಲ್ಪಾಂತದವರೆಗೆ
ನಿನಗೆ ಅತಿ ದುಃಖದಾಯಕವಾಗಲಿದ್ದ ಘೋರವಾದ ಆ ನರಕದಿಂದ ನಿನ್ನನ್ನು ಮುಕ್ತಗೊಳಿಸಿದನು. ಈ ಪ್ರಕಾರವಾಗಿ ನಿನ್ನ ಪತ್ನಿಯು ಆಷಾಢ ಸ್ನಾನದ ಪುಣ್ಯವನ್ನು ನಿನಗೆ ಕೊಟ್ಟ ಕಾರಣ ನೀನು ನರಕ ಧ್ಯಾನಾರ್ಥದಿಂದ ಮುಕ್ತನಾಗಿರುವಿ. ಆದರೆ ಆ ಕರಕೀರ್ತನಿಗೆ ಮಾತ್ರ ಮುಕ್ತಿ ಇರುವುದಿಲ್ಲ. ಆದ್ದರಿಂದಲೇ ಇವನು ಸಾವಿರಾರು ವರ್ಷಗಳವರೆಗೆ ರೌರವ ನರಕದಲ್ಲಿ ದುಃಖಪಡುತ್ತಾ ತನ್ನ ಕರ್ಮ ಫಲವನ್ನು ಅನುಭೋಗಿಸುವನು. ಆಷಾಢ ಸ್ನಾನದ ಫಲವನ್ನು ಹೊಂದಿರುವ ನೀನಾದರೂ ಸ್ವರ್ಗದಲ್ಲಿ ನಿತ್ಯವೂ ವಿಪುಲವಾದ ಭೋಗಗಳನ್ನು ಭೋಗಿಸುತ್ತಾ ಕಲ್ಪಾಂತದವರೆಗೆ ಸುಖದಿಂದ ಇರುವವನಾಗು. ಯಮದೂತನ ಮಾತುಗಳಿಂದ ಪ್ರೀತನಾದ ಪಶುಕೀರ್ತನು ಪುನಃ ಪ್ರಾರ್ಥಿಸಿದನು. ಅಯ್ಯ, ನೀನು ಯಮಧರ್ಮನ ದೂತನಾಗಿದ್ದರೂ ಬಹು ದಯಾಳುವಾಗಿರುವಂತೆ ಕಾಣುತ್ತಿರುವೆ. ದಯಾಳುವಾಗಿರುವುದರಿಂದಲೇ ನಿನ್ನನ್ನು ಒಂದು ವಿಷಯಕ್ಕಾಗಿ ಪ್ರಾರ್ಥಿಸುತ್ತಿರುವೆನು. ಏನೆಂದರೆ ನನ್ನ ಹೆಂಡತಿಯಿಂದ ಕೊಡಲ್ಪಟ್ಟ ಪುಣ್ಯ ವಿಶೇಷವೇನಿದೆಯೋ ಮತ್ತು ಯಾವಳ ಪುಣ್ಯ ಪ್ರಭಾವದಿಂದ ನಾನಿಂದು ಒಂದು ಕ್ಷಣದಲ್ಲಿ ಆ ರೌರವ ನರಕದಿಂದ ಉದ್ಧತನಾಗಿರುವೆನೋ ಆ ಪುಣ್ಯದ ಅರ್ಧ ಭಾಗವನ್ನು ಕರಕೀರ್ತನಿಗೆ ಕೊಟ್ಟು ಅವನನ್ನು ಕೂಡ ನರಕ ದುಃಖದಿಂದ ಮುಕ್ತಗೊಳಿಸಬೇಕು. ದಾರುಣವಾದ ಈ ನರಕದಲ್ಲಿ ಇವನನ್ನು ಬಿಟ್ಟು ನಾನೊಬ್ಬನೇ ಅದೆಂದು ಸ್ವರ್ಗಕ್ಕೆ ಹೋಗಲಿ? ಸಹೋದರನಿಗಿಂತಲೂ ಅಧಿಕನಾಗಿರುವ ಈ ನನ್ನ ಸಹಚರಿಯನ್ನು ನನ್ನೊಂದಿಗೆ ಕಳುಹಿಸು. ಹಾಗೆ ಮಾಡಿದೆಯಾದರೆ ನಿನ್ನ ಅನುಗ್ರಹದಿಂದ ಇವನೊಂದಿಗೆ ಕೂಡಿಕೊಂಡು ನಾನು ಸ್ವರ್ಗಕ್ಕೆ ಹೊರಡುವೆನು. ಅಯ್ಯ, ನಿನಗೆ ಕೈ ಮುಗಿದು ಇದೊಂದನ್ನೇ ಪ್ರಾರ್ಥಿಸುತ್ತಿರುವೆನು. ನನ್ನ ಪ್ರಾರ್ಥನೆಯನ್ನು ತಿರಸ್ಕರಿಸದಿರು. ಉತ್ತಮರಲ್ಲಿ ಮಾಡಿದ ಪ್ರಾರ್ಥನೆಯು ಎಂದಿಗೂ ವಿಫಲವಾಗುವುದಿಲ್ಲವಷ್ಟೇ. ಈ ಪ್ರಕಾರವಾಗಿ ಪಶುಕೀರ್ತನು ನುಡಿಯಲು ಅವನ ಮಾತುಗಳನ್ನು ಕೇಳಿದ ದೇವದೂತನು, ಅಯ್ಯ, ನೀನು ನನ್ನ ಮಿತ್ರನನ್ನು ಸ್ವರ್ಗಕ್ಕೆ ಕರೆದೊಯ್ಯಲು ಬಯಸುವೆಯಾದರೆ ಆಷಾಢ ಸ್ನಾನ ಫಲದ ಅರ್ಧ ಭಾಗವನ್ನು ಕರಕೀರ್ತನಿಗೆ ಸಂಕಲ್ಪಪೂರ್ವಕ ಸಮರ್ಪಿಸುವವನಾಗು. ಹಾಗೆ ಮಾಡಿದೆಯಾದರೆ ಅವನೂ ನರಕದಿಂದ ಉದ್ಧತನಾಗುವನು ಎಂದು ತಿಳಿಸಿದನು. ದೇವದೂತನ ಮಾತಿನಂತೆ ಪಶುಕೀರ್ತನು ಕೂಡಲೇ ದೃಢಮನಸ್ಸಿನಿಂದ ತನ್ನ ಪುಣ್ಯದ ಅರ್ಧ ಭಾಗವನ್ನು ಆದರದಿಂದ ಕರಕೀರ್ತನಿಗೆ ಸಮರ್ಪಿಸಿದನು. ಆಗ ದೇವದೂತನು ಪಶುಕೀರ್ತನನ್ನು ಮಾರ್ಗ ಮಧ್ಯದಲ್ಲಿ ಬಿಟ್ಟು ಅವನಿಂದ ಕೊಡಲ್ಪಟ್ಟ ಪುಣ್ಯವನ್ನು ತೆಗೆದುಕೊಂಡು ಕರಕೀರ್ತನಿದ್ದಲ್ಲಿ ಬಂದನು ಮತ್ತು ಯಮನ ಆಜ್ಞಾನುಸಾರವಾಗಿ ಕರಕೀರ್ತನನ್ನು ಮುಕ್ತಗೊಳಿಸಿ ಅವನನ್ನು ಪಶುಕೀರ್ತನಿದ್ದಲ್ಲಿ ತಂದು ಬಿಟ್ಟನು. ಆಗ ಪಶುಕೀರ್ತನು ಬಹಳ ಹರ್ಷಿತನಾದನು. ಪಶುಕೀರ್ತನ ಹೆಂಡತಿಯು ಆಷಾಢ ಸ್ನಾನದ ಪುಣ್ಯವನ್ನು ಗಂಡನಿಗೆ ಸಮರ್ಪಿಸಿದ್ದು ಪಶುಕೀರ್ತನು ಆ ಪುಣ್ಯವನ್ನು ವಿಭಾಗಿಸಿ ಅದರರ್ಧವನ್ನು ತನಗೆ ಕೊಟ್ಟಿದ್ದು ಎಲ್ಲವನ್ನು ಪ್ರಶಂಸಿಸುತ್ತಾ ಕರಕೀರ್ತನು ಪರಮ ಹರ್ಷಯುತನಾಗಿ ಪಶುಕೀರ್ತನ ಹೆಂಡತಿಯನ್ನು ಬಹಳವಾಗಿ ಸ್ತುತಿಸಿದನು. ಅಹೋ, ಯಾವ ಸ್ತ್ರೀಯರು ತಾವು ಸುಖಿಗಳಾಗಿದ್ದರೂ ತಮ್ಮ ಪತಿಯನ್ನು ಘೋರ ದುಃಖ ಹಾಗೂ ಸಕಲ ಕಷ್ಟಗಳಿಂದ ಮೋಚನಗೊಳಿಸುವರೋ ಅವರೇ ಧನ್ಯರು. ತಂದೆ ತಾಯಿ ಬಾಂಧವರೆಲ್ಲರೂ ಬಿಟ್ಟರೂ ಸಾಧ್ವಿ ಸ್ತ್ರೀಯು ಮಾತ್ರ ತನ್ನ ಗಂಡನನ್ನು ಎಂದಿಗೂ ಬಿಡುವುದಿಲ್ಲ. ಗಂಡನ ತಂದೆ ತಾಯಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಮಿತ್ರರು, ಬಂಧು ಬಾಂಧವರು ಎಲ್ಲರೂ ಸ್ಮಶಾನದಿಂದ ಹೊರಟು ಹೋದರು. ಸಾಧ್ವಿಮಣಿಯು ಮೃತನಾದ ಗಂಡನನ್ನು ಬಿಟ್ಟು ಸ್ಮಶಾನದಿಂದ ಹೊರಟು ಹೋಗುವುದಿಲ್ಲ. ಶ್ರೇಷ್ಠ ಕುಲದಲ್ಲಿ ಜನ್ಮ ತಾಳಿದ ಸ್ತ್ರೀಯರು ಕಾಯ ವಾಚ ಮನಸ ಮತ್ತು ತಮ್ಮ ಜೀವವನ್ನು ಕೊಟ್ಟಾದರೂ ತಮ್ಮ ಗಂಡನಿಗೆ ಸತತ ಹಿತವಾಗುವುದನ್ನೇ ಮಾಡುವರು. ಸಾಧ್ವಿ ಸ್ತ್ರೀಯು ತನ್ನ ಗಂಡನು ಮೃತನಾದಾಗ ಸತಿ ಹೋಗದೆ ಸತ್ಕರ್ಮಗಳನ್ನು ಮಾಡಿ ತನ್ನ ಗಂಡನನ್ನು ಯಮಪಾಶದಿಂದ ಬಿಡಿಸುವಳು. ಇದಕ್ಕಿಂತಲೂ ಅಧಿಕವಾದುದೇನಿದೆ? ತನ್ನ ನೋಟದಿಂದಲೂ ಸ್ಪರ್ಶದಿಂದಲೂ ಗಂಡನಿಗೆ ಸುಖವನ್ನುಂಟು ಮಾಡುವ ಪತಿವ್ರತೆಯು ರಾಜನಿಗೆ ಮಂತ್ರಿಯಂತೆ ಗಂಡನಿಗೆ ಹಿತವಾದುದನ್ನೇ ತಿಳಿಸುವಳು ಹಾಗೂ ದಾಸಿಯಂತೆ ಅವನನ್ನು ಸದಾ ಸೇವಿಸುವಳು. ಗಂಡನು ಅಧರ್ಮಿಯಾಗಿದ್ದರೂ ಪತಿವ್ರತೆಯು ತನ್ನ ಸತ್ಕಾರ್ಯಗಳಿಂದ ಅವನನ್ನು ಧರ್ಮಿಷ್ಠನಾಗುವಂತೆ ಮಾಡುವಳು. ಅವನಲ್ಲಿರುವ ಅಲ್ಪಗಣಗಳನ್ನು ಎಲ್ಲರಿಗಿಂತಲೂ ಶ್ರೇಷ್ಠವಾದ ಗುಣಗಳಿರುವಂತೆ ಪ್ರಕಟಿಸುವಳು. ಅಂದರೆ ಗಂಡನಲ್ಲಿರುವ ಅಲ್ಪಗುಣಗಳನ್ನೇ ದೊಡ್ಡದನ್ನಾಗಿ ಮಾಡಿ ಹೇಳಿಕೊಳ್ಳುವಳು. ಪತಿವ್ರತೆಯು ಗಂಡನ ಸುಖಕ್ಕೆ ಕಾರಣವಾಗುವಳಲ್ಲದೆ ಧರ್ಮ, ಅರ್ಥ, ಕಾಮಗಳೆಂಬ ತ್ರಿವರ್ಗಕ್ಕೂ ಮುಖ್ಯ ಕಾರಣವಾಗುವಳು. ಲೋಕದಲ್ಲಿ ಯಾರ ಪತ್ನಿಯರು ಪತಿವ್ರತೆಯಾಗಿರುವರೋ ಆ ಪುರುಷರೇ ಧನ್ಯರು. ಪಾಪ ಕರ್ಮಗಳನ್ನು ಮಾಡಿದ ಪೌರುಷರು ಇಂಥ ಸಾಧ್ವಿ ಶ್ರೀ ರೋಮಣಿಗಳಿಂದ ಉದ್ಧತರಾಗುವರೆಂದ ಮೇಲೆ ಸತ್ಕರ್ಮಗಳನ್ನು ಮಾಡುವವರು ಸದ್ಗತಿಯನ್ನು ಹೊಂದುವರೆಂದು ಹೇಳುವುದೇನಿದೆ? ಲೋಕದಲ್ಲಿ ಸಾಧ್ವಿ ಪತ್ನಿಗೆ ಸಮಾನಾದ ಹಿತೈಷಿಯು ಬೇರೊಬ್ಬಳಿಲ್ಲ. ಅಂಥವಳ ಪುಣ್ಯ ಪ್ರಭಾವದಿಂದ ಇಹದಲ್ಲಿಯೂ ಹಾಗೂ ಪರದಲ್ಲಿಯೂ ಸುಖಗಳು ಪ್ರಾಪ್ತಿಯಾಗುವವು. ಪತಿವ್ರತೆಯಾದ ನಿನ್ನ ಹೆಂಡತಿಯಿಂದ ನೀನು ಹಾಗೂ ನಾನು ಇಬ್ಬರೂ ಉದ್ಧರಿಸಲ್ಪಟ್ಟಿದ್ದೇವೆ. ನಿನ್ನ ಹೆಂಡತಿಯು ನಮ್ಮ
ನಮ್ಮನ್ನು ಉದ್ಧರಿಸದೇ ಇದ್ದಿದ್ದರೆ ಲಕ್ಷ ವರ್ಷಗಳಾದರೂ ಈ ನರಕದಿಂದ ನಮ್ಮ ಬಿಡುಗಡೆಯಾಗುತ್ತಿರಲಿಲ್ಲ. ಈ ಲೋಕದಲ್ಲಿ ಸಕಲ ಕಾರ್ಯಗಳಲ್ಲಿ ಸ್ತ್ರೀಯರು ಬಿಟ್ಟು ಬೇರೆ ಸಾಧನಗಳಿಲ್ಲ. ಆದ್ದರಿಂದ ಯಾವ ಕೆಲಸದಲ್ಲಿ ಆ ಸಾಧ್ವಿ ಸ್ತ್ರೀಯರನ್ನು ದೂರವಿಡಬಾರದು. ಈ ಪ್ರಕಾರವಾಗಿ ಕರಕೀರ್ತನು ತನ್ನ ಮಿತ್ರನ ಪತ್ನಿಯನ್ನು ಸ್ತುತಿಸಿ ನಂತರ ಮಿತ್ರನಾದ ಪಶುಕೀರ್ತನನ್ನು ಕುರಿತು ಹೇಳಿದನು. ಅಯ್ಯ, ನಾನು ಪಾತಕಿಯಾಗಿದ್ದರೂ ನಿನ್ನಂಥ ಮಿತ್ರನಿರುವುದರಿಂದಲೇ ಧನ್ಯನಾಗಿದ್ದೇನೆ. ನಿನ್ನಂಥವನ ಸಹವಾಸದಿಂದಲೇ ನಾನು ಬಹುದಾರುಣವಾದ ಈ ನರಕದಿಂದ ಉದ್ಧೃತನಾದೆನು. ಇಂಥ ಪರಮೋಪಕಾರವನ್ನು ಅನುಜನಾಗಲಿ ಮಗನಾಗಲಿ ಬಾಂಧವರಾಗಲಿ ಯಾರೂ ಮಾಡಲಾರರು. ನಿನ್ನಿಂದ ನಿನ್ನ ಪತ್ನಿಯು ಮನಬಂದಂತೆ ನಿಂದಿತಳಾಗಿದ್ದರೂ ನಿನ್ನಿಂದು ಅವಳಿಂದಲೇ ಉದ್ಧೃತನಾಗಿರುವಿ. ಜಗತ್ತಿನಲ್ಲಿ ನಿಮ್ಮಂಥ ಸತಿಪತಿಯರು ಸಿಗುವುದು ದುರ್ಲಭವು. ಮಕ್ಕಳಿಲ್ಲದ ಪುರುಷನು ಕಲ್ಪಾಂತದವರೆಗೆ ನರಕದಲ್ಲಿ ಬಿದ್ದು ಅಲ್ಲಿಯ ದಾರುಣವಾದ ಶೋಕದಿಂದ ಮುಕ್ತಿಯನ್ನು ಕಾಣದಿರುವಾಗ ನಿನ್ನ ಹೆಂಡತಿಯಂಥ ಸಾಧ್ವಿ ಶಿರೋಮಣಿಯಿಂದ ನರಕದಿಂದ ಉದ್ಧೃತನಾದರೆ ಆ ಪುರುಷನೇ ಧನ್ಯನು. ಅವನ ಪತ್ನಿಯು ಲೋಕಮಾನ್ಯಳು. ಇನ್ನು ಪುತ್ರ ಸಂತಾನವುಳ್ಳ ಪುರುಷನು ಪಾಪ ಕರ್ಮಗಳನ್ನು ಮಾಡಿದರೂ ಮಕ್ಕಳಿಂದ ಪೋಷಿಸಲ್ಪಟ್ಟರೆ ಅವನು ಶೋಕಿಸುವುದಿಲ್ಲ. ಏಕೆಂದರೆ ಆ ಕಲ್ಪದಲ್ಲಿ ಯಾವುದೊಂದು ಸಮಯದಲ್ಲಾಗಲಿ ಅಥವಾ ಈಗಲೇ ಆಗಲಿ ನನ್ನ ಮಗನು ಪಿಂಡ ಪ್ರದಾನ ಮಾಡಿ ಮುಂದಾಗುವ ನರಕದಿಂದ ನನ್ನನ್ನು ನಿಶ್ಚಿತವಾಗಿ ಉದ್ಧರಿಸುವನು ಎಂಬ ಭರವಸೆ ಆ ಪುರುಷನಿಗೆ ಇರುವುದು. ಮಹಾಪಾತಕ ಕರ್ಮಗಳನ್ನು ಮಾಡುವ ಪುರುಷನಿಗೆ ಅವನ ಮರಣ ನಂತರ ಪಿಂಡ ಪ್ರದಾನ ಮಾಡುವಂಥ ಮಗ ಅಥವಾ ಹೆಂಡತಿ ಇಲ್ಲದಿದ್ದರೆ ಅವನಿಗಾಗುವ ದುರ್ಗತಿ, ನಿರಾಶೆ, ದುಃಖಗಳನ್ನು ನಾನು ತಿಳಿಯಬಲ್ಲೆನೆ ಹೊರತು ಬೇರಾರಿಗೂ ಗೊತ್ತಾಗಲಾರದು. ಏಕೆಂದರೆ ಪಿಂಡ ಪ್ರದಾನ ಮಾಡಲು ನನಗೆ ಹೆಂಡತಿಯೂ ಇಲ್ಲ, ಮಗನೂ ಇಲ್ಲ. ಪರೋಪಕಾರ ಮಾಡದಿರುವ ಸಹೋದರ ಅಥವಾ ಪುತ್ರನಿಂದೇನು ಪ್ರಯೋಜನ? ಯಾವನು ಪರೋಪಕಾರ ಹಾಗೂ ಪರರಿಗೆ ಹಿತವನ್ನುಂಟು ಮಾಡುವನೋ ಅವನೇ ನಿಜವಾದ ಬಂಧು ಎಂಬುದು ನಿಶ್ಚಯವು. ರೌರವ ನರಕದಲ್ಲಿ ಮುಳುಗಿದ ನಾನಂತೂ ಅಲ್ಲಿಂದ ನನ್ನ ಉದ್ಧಾರವಾಗುವ ವಿಷಯದಲ್ಲಿ ಎಳ್ಳಷ್ಟೂ ಆಶೆಯನ್ನು ಹೊಂದಿರಲಿಲ್ಲ. ಆದರೆ ಉದ್ಧಾರಿಯಾದ ನೀನು ಸ್ವಪುಣ್ಯದ ಅರ್ಧ ಭಾಗವನ್ನು ನನಗೆ ಕೊಟ್ಟು ಉದ್ಧರಿಸಿರುವಿ. ಏ ಪುರುಷ ಶ್ರೇಷ್ಠನೇ, ಪರರ ದುಃಖವನ್ನು ಕಂಡು ದುಃಖಿತನಾಗುವ ನಿನ್ನಂಥವನನ್ನು ಬಿಟ್ಟರೆ ಬೇರಿನ್ನಾರು ತನ್ನ ಪುಣ್ಯದ ಅರ್ಧ ಭಾಗವನ್ನು ನನ್ನಂಥ ಪಾಪಿಗೆ ಕೊಡಲು ಬಯಸುವರು? ಈ ಪ್ರಕಾರ ದೇವದೂತನೊಂದಿಗೆ ತನ್ನ ಮಿತ್ರನಾದ ಪಶುಕೀರ್ತನನ್ನು ಸ್ತುತಿಸುತ್ತಾ ಕರಕೀರ್ತನು ಅವರಿಬ್ಬರೊಟ್ಟಿಗೆ ದೇವದೂತ ಮತ್ತು ಪಶುಕೀರ್ತ ಮುದದಿಂದ ಸ್ವರ್ಗಲೋಕಕ್ಕೆ ನಡೆದನು. ಸ್ವರ್ಗಲೋಕಕ್ಕೆ ಕರೆದೊಯ್ಯುತ್ತಿರುವ ದೇವದೂತನನ್ನು ಹಿಂಬಾಲಿಸಲಿರುವ ಅವರಿಬ್ಬರು ತಮ್ಮ ತಮ್ಮೊಳಗೆ ಈ ರೀತಿ ಮಾತನಾಡಿಕೊಂಡರು. ರೌರವ ನರಕದಲ್ಲಿ ಬಿದ್ದು ಅಲ್ಲಿಯ ಕಷ್ಟಗಳನ್ನು ಅನುಭೋಗಿಸಿದ ನಮಗೆ ಈಗ ಆಷಾಢ ಸ್ನಾನದ ಮಹಾಪುಣ್ಯವನ್ನು ಆ ಪುಣ್ಯಾತ್ಮಳು ಕೊಟ್ಟಿದ್ದರಿಂದ ನಾವು ಅಲ್ಲಿಂದ ಉದ್ಧೃತರಾದೆವು. ಮನುಷ್ಯ ಜನ್ಮವನ್ನು ಹೊಂದಿದ್ದ ಜೀವನು ಸಾಧನ ಮಾಡಿಕೊಂಡು ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಹೀಗಿರುವಾಗ ನಾವಿಬ್ಬರು ನಾಸ್ತಿಕರಾಗಿದ್ದುಕೊಂಡು ನಮ್ಮ ಜನ್ಮವನ್ನು ಹಾಳು ಮಾಡಿಕೊಂಡೆವು. ಕಲ್ಪವೃಕ್ಷದಂತೆ ಇಷ್ಟಾರ್ಥಗಳನ್ನು ಕೊಡುವ ವೇದ ಮಾರ್ಗವನ್ನು ನಮ್ಮಿಬ್ಬರಲ್ಲಿ ಒಬ್ಬನು ತಿಳಿಯಲಿಲ್ಲ. ಹೀಗಾಗಿ ಅಧರ್ಮಾಚರಣೆಯಿಂದ ಮತ್ತು ಆಕೇಶಿ ಸ್ತ್ರೀಯರನ್ನು ಬೆನ್ನು ಹತ್ತಿ ಜೀವನವನ್ನು ವ್ಯರ್ಥ ಮಾಡಿಕೊಂಡೆವು. ಆಹಾ, ಮನುಷ್ಯರಿಗೆ ವಿಹಿತವಾಗಿರುವ ಶ್ರುತ್ಯೋಕ್ತ ಧರ್ಮ ಮಾರ್ಗವನ್ನು ಬಿಟ್ಟು ನೀರಡಿಸಿದವನು ಜಲ ಮರೀಚಿಕೆಯನ್ನು ಬೆನ್ನು ಹತ್ತಿ ಹೋಗುವಂತೆ ನಾವಿಬ್ಬರು ನಾಸ್ತಿಕ್ಯ ಮಾರ್ಗವನ್ನು ಅನುಸರಿಸಿದೆವು. ನಾವಿಬ್ಬರು ಮಹಾ ಪಾಪಗಳನ್ನು ಮಾಡಿದೆವು. ನರಕದಲ್ಲಿ ಬಿದ್ದು ಕಲ್ಪಯುಗ ಮುಗಿಯುವವರೆಗೂ ಆ ನರಕದಲ್ಲಿ ಉದ್ಧೃತಿ ಆಗದಷ್ಟು ಪಾಪಗಳನ್ನು ಮಾಡಿದ್ದೇವೆ. ಕ್ಷಣಿಕ ಸುಖಕ್ಕಾಗಿ ಚಿರಕಾಲದ ನರಕವನ್ನು ಸಹಿಸುವಂತ ನಮ್ಮಂತ ಮಹಾ ಅವಿವೇಕಿಗಳು ಮನುಷ್ಯರೊಳಗೆ ಬೇರಿನ್ನಾರು ಇರುವರು. ದುರಾಚಾರಿಗಳಾದ ರತರಾದ ನಾಸ್ತಿಕ ಜನರಿಗೆ ಧಿಕ್ಕಾರವಿರಲಿ. ಮನುಷ್ಯರು ಶ್ರೇಷ್ಠ ಪುರುಷರ ಅಥವಾ ಮಹಾತ್ಮರ ಸಂಘವನ್ನು ಪರಿತ್ಯಜಿಸಿ ಪಾಪ ಕರ್ಮಗಳನ್ನು ಮಾಡುವರು. ಉಪದೇಶಕರಿಲ್ಲದವರಾಗಿ ಮನುಷ್ಯರು ಮನಬಂದಂತೆ ಬಹುವಿಧವಾದ ಪಾಪಗಳನ್ನು ಮಾಡುವರು. ಆಗ ನಾವು ರಹಸ್ಯವಾಗಿ ಮಾಡಿದ ಪಾಪಗಳಿಗೆ ಈಗ ಬಹು ಕಷ್ಟಗಳನ್ನು ಅನುಭೋಗಿಸಬೇಕಾಯಿತು. ಅಜ್ಞಾನಿಗಳು ಯಾರಿಗೂ ತಿಳಿಯದಂತೆ ಪಾಪಗಳನ್ನು ಮಾಡಿದರೂ ಅದೆಲ್ಲವನ್ನು ಮನುಷ್ಯರ ಪುಣ್ಯ ಪಾಪಗಳಿಂದ ತಿಳಿದಿರುವ ಯಮರಾಜನು ಅರಿತಿರುವನು. ವೇದ ಬಾಹ್ಯವಾದ ಕರ್ಮಗಳನ್ನು ಮಾಡುವವರು ಬಹು ಪಾಪಗಳನ್ನು ಮಾಡುತ್ತಾ ಮರಣ ನಂತರ ದಾರುಣವಾದ ನಿರಯವನ್ನು
ಹೊಂದಿ ಅಲ್ಲಿ ಯಮನಿಂದ ಬಹಳವಾಗಿ ಪೀಡಿಸಲ್ಪಡುತ್ತಾರೆ. ಆದ್ದರಿಂದಲೇ ವೈದಿಕ ಸನ್ಮಾರ್ಗಗಳೇನಿವೆಯೋ ಅದುವೇ ಸರ್ವ ಕಾಮನೆಗಳನ್ನು ಕೊಡುವಂಥದ್ದು, ಸರ್ವಶ್ರೇಷ್ಠವೂ ಆಗಿದೆ. ಪೂರ್ವಜರಿಂದ ಅನುಚಿತವಾಗಿ ನಡೆದು ಬಂದ ಮಾರ್ಗವನ್ನು ಜ್ಞಾನಿಗಳು ಅದೆಂತೂ ತ್ಯಜಿಸಲು ಬಯಸುವರು. ಯಾರು ವೇದೋಕ್ತವಾದ ಪುಣ್ಯ ಕರ್ಮಗಳನ್ನು ತಪ್ಪದೆ ಮಾಡುವರೋ ಅವರು ಇಹದಲ್ಲಿಯೂ ಪರದಲ್ಲಿಯೂ ಮಾನ್ಯರಾಗಿ ಸುಖವನ್ನು ಪಡೆಯುವರು. ವೇದೋಕ್ತವಾದ ಕರ್ಮಗಳನ್ನು ತಪ್ಪದೆ ಆಚರಿಸಬೇಕು. ಸನಾತನವಾದ ವಿಷ್ಣುವನ್ನು ಪೂಜಿಸಬೇಕು. ವಿಷಯ ವಾಸನೆಯನ್ನು ತ್ಯಜಿಸಬೇಕು. ಕಾಮಾದಿ ಶತ್ರುಗಳನ್ನು ಜಯಿಸಬೇಕು. ಇದೇ ಶ್ರೇಷ್ಠವಾದ ಧರ್ಮವಾಗಿದೆ. ಮನುಷ್ಯರು ವೇದ ಮಾರ್ಗವನ್ನೇ ಆಶ್ರಯಿಸಬೇಕು. ಹೀಗೆ ಮಾಡುವುದರಿಂದ ಇಹಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ ಮನುಷ್ಯನಿಗೆ ಯಾವ ತರಹದ ಪೀಡೆಯೂ ಆಗುವುದಿಲ್ಲ. ಈ ಲೋಕದಲ್ಲಿ ಜೀವಂತವಿರುವವರೆಗೆ ಭ್ರಾತೃ ಪುತ್ರಾದಿಗಳೆಲ್ಲರೂ ದೇಹ ಸಂಬಂಧಿಗಳಾಗಿರುವರು. ಮರಣ ನಂತರ ಯಾರು ಯಾರಿಗೂ ಆಗುವುದಿಲ್ಲ. ಪುತ್ರಾದಿಗಳೆಲ್ಲರೂ ಕೇವಲ ಆತ್ಮಕಾಮಕ್ಕಾಗಿ ಪ್ರಿಯರಾಗಿರುವರು. ಆತ್ಮಕಾಮವಿಲ್ಲದಿದ್ದರೆ ಅಲ್ಲಿ ಪ್ರೀತಿ ಎಂಬುದು ಉಳಿಯಲಾರರು. ಯಾವ ಪಾಪಕರ್ಮದಿಂದ ಆತ್ಮನಿಗೆ ಬಹಳವಾದ ಬಾಧೆಯುಂಟು ಆಗುವುದೋ ಮತ್ತು ಪ್ರಳಯ ಕಾಲದವರೆಗೆ ನರಕದಲ್ಲಿ ಬಿದ್ದು ಒದ್ದಾಡಬೇಕಾಗುವುದು ಅಂಥ ಪಾಪಕರ್ಮವನ್ನು ಯಾರಿಗೋಸ್ಕರವಾಗಿ ಮಾಡಬೇಕು? ಪುಣ್ಯ ಭೂಮಿಯಾದ ಭರತ ವರ್ಷದಲ್ಲಿ ಜನ್ಮ ತಾಳಿ ಯಾವನು ಸತ್ಕರ್ಮವನ್ನು ಮಾಡದೆ ಪಾಪಕರ್ಮವನ್ನು ಮಾಡುವನೋ ಅವನು ತನ್ನನ್ನು ಬಹು ಕಷ್ಟಕ್ಕೆ ಒಳಪಡಿಸಿಕೊಳ್ಳುವನು. ಭೂಮಿಯಲ್ಲಿ ಹುಟ್ಟಿದ ಮೇಲೆಯೇ ಪಾಪ ಪುಣ್ಯಗಳ ಸಂಗ್ರಹವಾಗುವುದು. ಆಗ ಪುಣ್ಯವನ್ನು ಅಧಿಕವಾಗಿ ಸಂಗ್ರಹಿಸಬೇಕಲ್ಲದೆ ಪಾಪವನ್ನು ಸಂಗ್ರಹಿಸುವುದೇ? ಅಮೂಲ್ಯವಾದ ರತ್ನ ರಾಶಿಯು ಸಿಕ್ಕಾಗ ರತ್ನಗಳನ್ನು ಸಂಗ್ರಹಿಸದೆ ಕಲ್ಲುಗಳನ್ನು ಹಾರಿಸುವವನು ಶತಮೂಢನೇ ಸರಿ. ಅಹೋ, ಸಿಕ್ಕಿರುವ ಅಮೃತವನ್ನು ಬಿಟ್ಟು ಆದರದಿಂದ ವಿಷವನ್ನು ಸೇವಿಸುವ ಸಂಸಾರದಲ್ಲಿರುವ ಮನುಷ್ಯರಿಗೆ ಸಂಸಾರದಲ್ಲಿ ಇದೆಂಥ ಮೋಹವು! ಅದರಿಂದ ಪಾಪಕರ್ಮವನ್ನು ಮಾಡಬಾರದು. ಪಾಪದಿಂದ ನರಕ ಪ್ರಾಪ್ತಿಯಾಗುವುದು. ನಾವಿಬ್ಬರು ಪಾಪಕರ್ಮಗಳನ್ನು ಮಾಡಿದ್ದರಿಂದಲೇ ನರಕವನ್ನು ಹೊಂದಿದ್ದೆವು. ಸ್ತ್ರೀಯರಿಗೋಸ್ಕರ ನಾವು ಮಹಾ ದುಃಖವನ್ನು ಹೊಂದಬೇಕಾಯಿತು. ಬಾಲ್ಯ, ತಾರುಣ್ಯ, ವೃದ್ಧಾವಸ್ಥೆಯಲ್ಲಿ ಮಹಾ ದುಃಖವುಂಟಾಗುವುದು. ಸ್ತ್ರೀಲೋಲೋಪನಾಗಿ ಮನುಷ್ಯನು ಪಾಪಕರ್ಮವನ್ನು ಮಾಡಿದರೆ ಕಲ್ಪಾಂತದವರೆಗೂ ಪ್ರತಿ ಜನ್ಮದಲ್ಲಿ ಒಂದಿಲ್ಲೊಂದು ದುಃಖವಿದ್ದೇ ಇರುವುದು. ಸುಖವು ಬರುವುದೆಂತೂ ಮೃತ್ಯುಲೋಕದಲ್ಲಿರುವಾಗ ಮೃತ್ಯುವಿನ ಭಯವಿರುವುದು. ಸ್ವರ್ಗಲೋಕದಲ್ಲಿರುವಾಗ ಅಲ್ಲಿಂದ ಯಾವಾಗ ಪತನವಾಗುವುದೋ ಎಂಬ ಭಯವಿರುವುದು. ಆದ್ದರಿಂದಲೇ ಜ್ಞಾನಿಗಳಾದವರು ಸ್ವರ್ಗವನ್ನು ಬಿಟ್ಟು ಸದಾ ಮುಕ್ತಿಯನ್ನೇ ಅಪೇಕ್ಷಿಸುವರು. ಈ ಪ್ರಕಾರದ ಮಾತುಗಳಿಂದ ಆ ಪಶುಕೀರ್ತ ಮತ್ತು ಕರಕೀರ್ತ ಇಬ್ಬರು ಪರಸ್ಪರ ಸಂಭಾಷಣೆ ಮಾಡುತ್ತಾ ದೇವದೂತನೊಂದಿಗೆ ಸ್ವರ್ಗಲೋಕದಲ್ಲಿ ಬಂದು ಸೇರಿದರು. ಪಶುಕೀರ್ತನು ಸ್ವರ್ಗಲೋಕವನ್ನು ಪ್ರವೇಶಿಸಿದ ಕ್ಷಣವೇ ಭೂಲೋಕದಲ್ಲಿರುವ ಅವನ ಹೆಂಡತಿಯ ಸ್ವಪ್ನದಲ್ಲಿ ದೇವತೆಯು ಬಂದು ಹೇಳಿದಳು, ಏ ಭದ್ರೆ, ರೌರವ ನರಕದಲ್ಲಿ ಬಿದ್ದು ಕಷ್ಟಪಡುತ್ತಿದ್ದ ನಿನ್ನ ಗಂಡನು ತಾಪಿ ಸ್ನಾನದಿಂದ ಪ್ರಾಪ್ತವಾದ ಪುಣ್ಯವನ್ನು ನಿನ್ನಿಂದ ಪಡೆದು ಅಲ್ಲಿಂದ ಮುಕ್ತನಾಗಿ ಸ್ವರ್ಗಲೋಕವನ್ನು ಸೇರಿದ್ದಾನೆ. ಆಷಾಢದಲ್ಲಿ ತಾಪಿ ಸ್ನಾನದಿಂದ ಬರುವ ಪುಣ್ಯಕ್ಕೆ ಸಮಾನವಾದ ಬೇರೊಂದು ಪುಣ್ಯವಿಲ್ಲ. ಈ ಪುಣ್ಯದಿಂದ ಕಲ್ಪಾಂತದವರೆಗೆ ಎಲ್ಲಿದ್ದರೂ ಸುಖ ಪ್ರಾಪ್ತಿಯಾಗುವುದು. ಏ ಸಾಧ್ವಿಮಣಿಯೇ, ಗಂಡನಿಂದ ತ್ಯಕ್ತಳಾಗಿದ್ದರೂ ನೀನು ಅವನನ್ನು ಉದ್ಧರಿಸಿರುವಿ. ನಿನ್ನಂಥ ಗೃಹಿಣಿಯು ಇನ್ನೆಲ್ಲಿಯೂ ನೋಡಸಿಗಲಾರಳು. ಸಿಕ್ಕರು ಬಹು ಕ್ವಚಿತ್ತಾಗಿ ಸಿಗುವರು. ಸ್ವಪ್ನದಲ್ಲಿ ಈ ವಾಕ್ಯಗಳನ್ನು ಕೇಳಿದ ಆ ಸ್ತ್ರೀಯು ಕೂಡಲೇ ಎಚ್ಚೆತ್ತು ನೋಡಿದರೂ ಎದುರು ಏನನ್ನೂ ಕಾಣದಾದಳು. ಪ್ರಾಂತಃಕಾಲದಲ್ಲಿದ್ದು ಅವಳು ಸ್ವಪ್ನ ವಿಶಾರದರಾದ ಬ್ರಾಹ್ಮಣರನ್ನು ಕುರಿತು ತನ್ನ ಸ್ವಪ್ನದ ಬಗ್ಗೆ ವಿಚಾರಿಸಿದಳು. ಆಗ ಬ್ರಾಹ್ಮಣರು, ಏ ಸಾಧ್ವಿ, ತಾಪಿ ಸ್ನಾನದ ಮಹಿಮೆಯು ಇಂದು ನಿನ್ನ ಅನುಭವಕ್ಕೆ ಬಂದಿದೆ. ಸ್ವಪ್ನ ವೃತ್ತಾಂತವು ಸತ್ಯವಾಗಿದೆ ಎಂದು ಹೇಳಿದರು. ಆ ಸ್ತ್ರೀಯು 10 ವರ್ಷಗಳವರೆಗೆ ಸತತವಾಗಿ ಬಿಟ್ಟು ಬಿಡದೆ ಆಷಾಢದಲ್ಲಿ ಆದರದಿಂದ ತಾಪಿ ಸ್ನಾನವನ್ನು ಮಾಡಿ ಮಾಸ ವ್ರತ, ದಾನ, ಸ್ನಾನಾದಿಗಳಿಂದ ಬಹು ಪುಣ್ಯವನ್ನು ಸಂಪಾದಿಸಿ ನಂತರ ತಪಸ್ವಿನಿಯು ಇಹಲೋಕವನ್ನು ತ್ಯಜಿಸಿದಳು. ಮುಂದೆ ಅವಳು ಕೂಡಲೇ ತನ್ನ ಗಂಡನಿರುವ ಲೋಕವನ್ನೇ ಸೇರಿದಳು.
ಭೂರಿ ಪುಣ್ಯವನ್ನು ಸಂಪಾದಿಸಿದ್ದ ಆ ಸಾಧ್ವಿಮಣಿಯು ಸ್ವರ್ಗಲೋಕದಲ್ಲಿ ತನ್ನ ಗಂಡನೊಂದಿಗೆ ಕೆಲ ದಿನಗಳಿದ್ದು ಅಲ್ಲಿಂದ ಮುಂದೆ ಭಯರಹಿತವಾದ ವಿಷ್ಣು ಲೋಕಕ್ಕೆ ಬಂದಳು. ಅಲ್ಲಿ ಭವನಪತಿಯಾದ ವಿಷ್ಣುವಿನಿಂದ ಅನುಗ್ರಹಪೂರ್ವಕ ಕೊಡಲ್ಪಟ್ಟ ಅಕ್ಷಯವಾದ ಭೋಗಗಳನ್ನು ಪತಿ ಪತ್ನಿಯರಿಬ್ಬರು ಭೋಗಿಸುತ್ತಾ ಸುಖದಿಂದ ಇದ್ದರು. ರವಿಸುತೆಯಾದ ತಾಪಿ ನದಿಯಲ್ಲಿ ಆಷಾಢ ಮಾಸದಲ್ಲಿ ಮಾಡುವ ಸ್ನಾನವು ದುರಿತ ನಾಶಕವಾಗಿರುವ ಮಹಾತ್ಮೆಯನ್ನು ಇದುವರೆಗೆ ತಿಳಿಸಿದ್ದೆನು. ಈ ಮಹಾತ್ಮೆಯನ್ನು ಯಾವನು ಆದರದಿಂದ ಕೇಳುವನೋ ಅವನಾದರೂ ಆಷಾಢ ಸ್ನಾನದಿಂದ ಬರುವ ಪುಣ್ಯದ 6ನೇ 1 ಭಾಗವನ್ನು ನಿಶ್ಚಿತವಾಗಿ ಪಡೆಯುವನು. ಇಲ್ಲಿಗೆ ಶ್ರೀ ಸ್ಕಂದ ಪುರಾಣದಲ್ಲಿಯ ಆಷಾಢ ಮಾಸ ಮಹಾತ್ಮೆಯಲ್ಲಿ 3ನೇ ಅಧ್ಯಾಯವು ಸಮಾಪ್ತವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.